brothers and sisters, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, many years ago, ಅನೇಕ ವರ್ಷಗಳ ಹಿಂದೆ I made the life of Jesus my study. ನನ್ನ ಅಧ್ಯಯನವನ್ನಾಗಿ ಯೇಸು ಸ್ವಾಮಿಯ ಜೀವಿತವನ್ನ ನಾನು ಇಟ್ಕೊಂಡೆ. I studied the Bible to study the life of Jesus. ನಾನು ಸತ್ಯವೇದವನ್ನ ಅಧ್ಯಯನ ಮಾಡಿದೆ, ಅಂದ್ರೆ ಯೇಸು ಸ್ವಾಮಿಯ ಜೀವಿತವನ್ನ ಅಧ್ಯಯನ ಮಾಡಿದೆ. And that's how I learned to appreciate people. ಆ ರೀತಿಯಾಗಿ ನಾನು ಕಲಿತುಕೊಂಡೆ ಜನರನ್ನ ಪ್ರಶಂಸಿಸುವುದನ್ನ. Many people have got emails from me of appreciation. ಅನೇಕ ಜನರು ನನ್ನ ಮೂಲಕ ಪ್ರಶಂಸೆಯ ಪತ್ರವನ್ನ ಇಮೇಲ್ ಮೂಲಕ ಪಡೆದುಕೊಂಡಿದ್ದಾರೆ, especially on their birthdays and other times, and even verbally. ವಿಶೇಷವಾಗಿ ಅವರ ಹುಟ್ಟುಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ಮತ್ತು ಸಾಮಾನ್ಯ ದಿನಗಳಲ್ಲಿಯೂ ಕೂಡ. You know where I learned it from? Jesus. ನಾನು ಎಲ್ಲಿಂದ ಅದನ್ನ ಕಲಿತುಕೊಂಡೆ ಗೊತ್ತಾ ನಿಮಗೆ? ಯೇಸುವಿನಿಂದ. But I have seen so little of it in believers. ಆದ್ರೆ ನಾನು ಇದನ್ನ ಬಹಳ ಕಡಿಮೆಯಾಗಿ ನೋಡಿದ್ದೇನೆ ವಿಶ್ವಾಸಿಗಳಲ್ಲಿ. That's why they have so many other problems. ಅದಕ್ಕಾಗಿ ಅವರಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರುತ್ತವೆ. Just try appreciating people from today. Not just me. There are so many good people around you. ಇವತ್ತಿಂದ ಜನರನ್ನ ಪ್ರಶಂಸಿಸುವುದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಕೇವಲ ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಬಹಳ ಒಳ್ಳೆ ಜನರು ಇದ್ದಾರೆ. The Roman centurion was not a spiritual leader. ರೋಮನ್ ಶತಾಧಿಪತಿಯು ಆತ್ಮಿಕ ನಾಯಕನಾಗಿರಲಿಲ್ಲ. You don't just appreciate such people. We must learn to develop the habit of valuing and appreciating, particularly those who have served us. ನೀವು ಅಂತಹ ಜನರನ್ನ ಪ್ರಶಂಸಿಸುವುದು ಮಾತ್ರವಲ್ಲ, ನೀವು ಇನ್ನೊಬ್ಬರನ್ನ ಮೌಲ್ಯವೆಂದೆಣಿಸೋದನ್ನ ಪ್ರಶಂಸಿಸೋದನ್ನ ಹೆಚ್ಚಾಗಿ ಕಲಿಬೇಕು, ವಿಶೇಷವಾಗಿ ನಮಗೆ ಸೇವೆ ಮಾಡಿದಂತವರನ್ನ. We teach our little children to say thank you uncle, say thank you auntie, even when they get a little sweet. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿರಲ್ವಾ, ಅಂಕಲ್ಗೆ ಧನ್ಯವಾದ ಹೇಳು, ಆಂಟಿಗೆ ಧನ್ಯವಾದ ಹೇಳು ಅಂತ ಸ್ವಲ್ಪ ಸಿಹಿ ಅವರಿಂದ ದೊರಕಿಸಿಕೊಂಡಾಗ and we get so much more. ನಾವು ಅದಕ್ಕಿಂತ ಹೆಚ್ಚಾಗಿ ಪಡೆದುಕೊಳ್ಳುತ್ತೇವೆ. We don't appreciate. ಆದ್ರೆ ನಾವು ಪ್ರಶಂಸಿಸೋದಿಲ್ಲ. What are you teaching your children? Just to be a hypocrite? Or just to be civilized? ನೀವು ನಿಮ್ಮ ಮಕ್ಕಳಿಗೆ ಏನನ್ನ ಕಲಿಸ್ತಾ ಇದ್ದೀರಿ? ಕಪಟಿಯಾಗಿರುವುದನ್ನ ಅಥವಾ ನಾಗರಿಕತೆಯನ್ನ ಬೆಳೆಸಿಕೊಳ್ಳುವುದನ್ನ? I think a lot of people teach their children to say thank you, say sorry, because they want a good name that we brought up our children right. ಅನೇಕ ಜನರು ತಮ್ಮ ಮಕ್ಕಳಿಗೆ ಕೃತಜ್ಞತೆ ಹೇಳುವುದನ್ನ ಮತ್ತು ಕ್ಷಮೆ ಕೇಳುವುದನ್ನ ಯಾಕೆ ಕಲಿಸಿಕೊಡ್ತಾರಪ್ಪ ಅಂದ್ರೆ, ತಮ್ಮ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಬೆಳೆಸಿದ್ದೇವೆ ಎಂಬ ಹೆಸರನ್ನ ಪಡೆದುಕೊಳ್ಳುವ ಉದ್ದೇಶದಿಂದ. Let not that be your aim. ಅದು ನಿಮ್ಮ ಗುರಿ ಆಗದೇ ಇರಲಿ. I hope your aim will be not for you to get a name as parents that we taught our children to say thank you and sorry. ನೀವು ಹೆಸರನ್ನ ಪಡೆದುಕೊಳ್ಳುವ ಉದ್ದೇಶದಿಂದ ನಿಮ್ಮ ಮಕ್ಕಳಿಗೆ ಕ್ಷಮೆ ಕೇಳುವಂತದ್ದು, ಕೃತಜ್ಞತೆ ಹೇಳುವಂತದ್ದನ್ನ ಕಲಿಸೋದಿಲ್ಲ ಎಂಬ ನಿರೀಕ್ಷೆ ನನಗಿದೆ. But that your children will learn to appreciate in each other as brothers and sisters something good. ಇತರ ಸಹೋದರ ಮತ್ತು ಸಹೋದರಿಯರಲ್ಲಿ ಒಳ್ಳೆಯದು ಏನಾದರೂ ಸಿಕ್ಕುವಾಗ ಅದನ್ನ ಪ್ರಶಂಸಿಸುವುದಕ್ಕೆ ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಪಡಿಸ್ತೀರಿ ಅಂತ ನೆನೆಸ್ತೇನೆ ನಾನು. And particularly character. I don't want to appreciate girls saying what a lovely dress you got. ವಿಶೇಷವಾಗಿ ನಾನು ಮಾತನಾಡ್ತಿರೋದು ಗುಣಲಕ್ಷಣಗಳನ್ನ. ಇದರ ಹೊರತಾಗಿ ಒಂದು ಹುಡುಗಿಗೆ ಎಂತಹ ಅದ್ಭುತ ವಸ್ತ್ರವನ್ನ ನೀನು ಧರಿಸಿಕೊಂಡಿದ್ದಿ ಎಂದು ಪ್ರಶಂಸಿಸೋದಿಲ್ಲ ನಾನು. ಆ ರೀತಿಯಾಗಲ್ಲ. I wouldn't say that. Jesus never said that, because that's saying, oh, your father is so rich, is it, that he can get you such good clothes, and that poor village girl, her father is not so rich, he can't get good clothes. ಯೇಸು ಸ್ವಾಮಿ ಆ ರೀತಿಯಾಗಿ ಪ್ರಶಂಸಿಸಲಿಲ್ಲ. ಹಾಗಾಗಿ ನಾನು ಕೂಡ ಅದನ್ನ ಹೇಳೋದಿಲ್ಲ. ಯಾಕಂದ್ರೆ ಆ ಹುಡುಗಿ ತಂದೆ ಐಶ್ವರ್ಯವಂತ ತಂದೆ ಆಗಿರ್ಬೋದು, ಅದಕ್ಕೆ ಒಳ್ಳೆ ವಸ್ತ್ರವನ್ನು ಕೊಡಿಸಿರ್ಬೋದು. ಆದ್ರೆ ಇನ್ನೊಂದು ಕಡೆ ಹಳ್ಳಿಯಿಂದ ಬಂದಂತ ತಂದೆ ತಾಯಿಗಳು ತಮ್ಮ ಮಗಳಿಗೆ ಒಳ್ಳೆ ವಸ್ತ್ರವನ್ನ ಕೊಡಿಸಲು ಸಾಧ್ಯವಾಗದೇ ಇರಬಹುದು. Don't be so foolish to praise people for their clothes. ಜನರನ್ನ ಅವರ ವಸ್ತ್ರಗಳನ್ನ ಹಾಡಿ ಹೊಗಳುವಂತ ಮೂರ್ಖತನಕ್ಕೆ ಅಥವಾ ಮೂಢತನಕ್ಕೆ ಇಳಿಯಬೇಡ್ರಿ. Or, oh, you're such a beautiful girl, you have groomed her for disaster. ಎಂತಹ ಸುಂದರ ಹುಡುಗಿ ನೀನು ಎಂದು ಹೊಗಳುವ ಮೂಲಕ ಅವಳನ್ನ ನಾಶನಕ್ಕೆ ತಳ್ಳಿ ಬಿಡಬೇಡ್ರಿ. Let the worldly people say that. ಲೋಕದ ಜನರು ಆ ರೀತಿಯಾಗಿ ಹೇಳಿಕೊಳ್ಳಲಿ. What about all the other girls and boys who are not good looking? Did the devil make them? ಹಾಗಾದ್ರೆ ಚಂದವಾಗಿ ಕಾಣದೇ ಇರುವಂತ ಹುಡುಗಿ ಮತ್ತು ಹುಡುಗ ಅವರ ಬಗ್ಗೆ ಏನು? ಅವರನ್ನ ದೆವ್ವಗಳು ಮಾಡಿದ್ದಾರ? ಹಾಗಾದ್ರೆ I wouldn't say that. ನಾನು ಆ ರೀತಿಯಾಗಿ ಹೇಳಬಾರದು. God made everyone. ದೇವರು ಎಲ್ಲರನ್ನ ಉಂಟು ಮಾಡಿದ್ದಾನೆ. He made everybody's face. ಎಲ್ಲರ ಮುಖವನ್ನ ಉಂಟು ಮಾಡಿದ್ದಾನೆ. And I will not go and praise the little girl because she got some good features. ಆಕೆಯಲ್ಲಿ ಏನೋ ಒಂದು
ಹೊರಗಿನ ತೋರಿಕೆ ಇದೆ ಎಂಬುದನ್ನು ನೋಡಿ ಹೋಗಿ ಆಕೆಯನ್ನು ಹೊಗಳಬಾರದು ನಾನು. Because the molecules were arranged in a certain way that look attractive. It's a chemical thing. That's all I say. ಮಾರಾಟ ಮಾಡುವಂತವರು ಮುಖಲಕ್ಷಣವನ್ನು ಹೆಚ್ಚಿಸಲು ಏನೋ ಒಂದು ಕೆಮಿಕಲ್ ಮಿಶ್ರಿತ ಕೊಟ್ಟಿರ್ತಾರೆ, ಅದರಿಂದ ಆಕರ್ಷಿತರಾಗಿ ಕಾಣ್ತಾರೆ. ಅಷ್ಟಾಗಿ ಮಾತ್ರ ನಾನು ಹೇಳಬಹುದು. I want to appreciate that child if she shared her toys with another child. Oh, that's good, because that anybody can do. ನಾನು ಯಾವುದನ್ನ ಪ್ರಶಂಸಿಸ್ತೇನಪ್ಪ ಅಂದ್ರೆ, ಒಂದು ಮಗು ಇನ್ನೊಂದು ಮಗುವಿನೊಟ್ಟಿಗೆ ಗೊಂಬೆಯನ್ನ ಹಂಚಿಕೊಂಡಾಗ ಅದು ಯಾರು ಬೇಕಾದ್ರೂ ಮಾಡಬಹುದು. That was so good, the way you shared your toys with someone. ನಿಮ್ಮ ಗೊಂಬೆಯನ್ನ ಇತರರೊಟ್ಟಿಗೆ ಹಂಚಿಕೊಳ್ಳುವುದು ಬಹಳ ಒಳ್ಳೆಯ ಸಂಗತಿಯಾಗಿದೆ. Dear brothers and sisters, in this church we have taught people to become like Jesus. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಸಭೆಯಲ್ಲಿ ನಾವು ಕಲಿಸಿಕೊಟ್ಟಿದ್ದೇನಪ್ಪ ಅಂದ್ರೆ, ನಾವೆಲ್ಲರೂ ಯೇಸು ಸ್ವಾಮಿಯ ರೀತಿಯಲ್ಲಿ ಆಗಬೇಕು ಎನ್ನುವುದು. Have you become a little more like Jesus in this area after sitting here for so many years? ನೀವು ಈ ಸಭೆಯಲ್ಲಿ ಅನೇಕ ವರ್ಷಗಳ ಕಾಲ ಕುಳಿತುಕೊಂಡ ನಂತರ ಯೇಸು ಸ್ವಾಮಿಯ ರೀತಿಯಲ್ಲಿ ಸ್ವಲ್ಪನಾದರೂ ಆಗಿದ್ದೀರಾ? Let's learn this. ಇದನ್ನ ಕಲಿತುಕೊಳ್ಳ್ರಿ. We are trying so many high things. Let's start with the small things which we can easily do. ನಾವು ಅನೇಕ ಉನ್ನತವಾದ ಸಂಗತಿಗಳನ್ನ ಕಲಿಯಲು ಪ್ರಯತ್ನ ಮಾಡ್ತೇವೆ, ಆದರೆ ಈ ಸಣ್ಣ ಸಂಗತಿಗಳನ್ನ ಮಾಡುವುದರಿಂದ ಪ್ರಾರಂಭಿಸೋಣ. You haven't got victory over anger? Don't worry, it'll come. ಕೋಪದ ಮೇಲೆ ಜಯ ಸಾಧಿಸಲು ಆಗಿಲ್ವಾ? ಪರವಾಗಿಲ್ಲ, ಅದು ಬರುತ್ತೆ ಮುಂದೊಂದಿನ. You haven't got victory over dirty thoughts, love of money? Don't worry, it'll come. Start with a little thing which you can do. ಹೊಲಸು ಯೋಚನೆ, ಹಣದ ಮೇಲಿನ ಪ್ರೀತಿ, ಇವುಗಳನ್ನ ಜಯಿಸಲು ಆಗ್ಲಿಲ್ವಾ? ತಲೆ ಕೆಡಿಸ್ಕೋಬೇಡ್ರಿ, ಅದು ಬರುತ್ತೆ. ನಿಮ್ಮ ಕೈಯಿಂದ ಆಗುವಂತ ಸಣ್ಣ ಸಂಗತಿಯಿಂದ ಪ್ರಾರಂಭಿಸಿರಿ. Appreciate your husband, wife from today. ಇವತ್ತಿಂದ ನಿಮ್ಮ ಗಂಡನನ್ನ ಮತ್ತು ಹೆಂಡತಿಯನ್ನ ಪ್ರಶಂಸಿಸುವುದನ್ನ ಕಲಿಯಿರಿ. Learn to say thank you even if she brings you a cup of tea. ಒಂದು ಲೋಟ ಟೀ ಕೊಟ್ಟರು ಕೂಡ ಕೃತಜ್ಞತೆ ಹೇಳುವುದನ್ನ ಕಲಿತುಕೊಳ್ಳ್ರಿ. She may get a heart attack because she's never heard it before. Wonder what happened to my husband? ಆಕೆಗೆ ಹೃದಯಾಘಾತ ಸಂಭವಿಸಬಹುದು, ಯಾಕಂದ್ರೆ ಹಿಂದೆಂದು ಆಕೆ ಈ ರೀತಿಯಾಗಿ ಕೇಳಿಸಿಕೊಂಡಿರೋದಿಲ್ಲ. ನನ್ನ ಗಂಡನಿಗೆ ಏನಾಯ್ತಪ್ಪ ಅಂತ ಅನ್ಕೋಬಹುದು ಅವಳು. I'm only joking. She won't get a heart attack. You'll be bonded together more. I'm not saying say it like you teach your children to get honor. ನಾನು ಹಾಸ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಆಕೆಗೆ ಹೃದಯಾಘಾತ ಆಗಲ್ಲ, ನೀವು ಹೆಚ್ಚಾದ ನಂಟನ್ನ ಹೊಂದಿರ್ತೀರಿ. ನಾನು ಹೇಳೋದೇನಪ್ಪ ಅಂದ್ರೆ, ಗೌರವವನ್ನ ಸಂಪಾದನೆ ಮಾಡುವ ಉದ್ದೇಶದಿಂದ ಇವೆಲ್ಲ ಮಾಡಬಾರ್ದು ಅಥವಾ ಕಲಿಸಬಾರ್ದು ಅಂತ. Aren't you thankful that your wife gets up in the morning, makes a cup of tea? Why should she do it? ನಿಮ್ಮ ಹೆಂಡತಿ ಬೆಳಗ್ಗೆ ಬೇಗ ಎದ್ದು ನಿಮಗೋಸ್ಕರ ಟೀ ತಂದು ಕೊಡುವಾಗ ನೀವು ಕೃತಜ್ಞತರಾಗಿರಬಾರ್ದಾ? ಆಕೆ ಯಾಕೆ ಮಾಡ್ಬೇಕಿವೆಲ್ಲ? Are you one of those Indian Maharajas whose wife is like a slave who's got to do all that? No. ನೀವು ಒಂದು ದೊಡ್ಡ ಮಹಾರಾಜನ, ನಿಮ್ಮ ಹೆಂಡತಿ ದಾಸಿನ ಇವೆಲ್ಲ ತಂದು ನಿಮಗೆ ಮಾಡಿಡ್ಲಿಕ್ಕೆ? ಇಲ್ಲ, ಆತರ ಅಲ್ಲ. Be thankful for one another. Be thankful for your husband who slogs away to earn a living and make a home for you. ನೀವು ಒಬ್ಬರಿಗೊಬ್ಬರು ಕೃತಜ್ಞತೆ ಉಳ್ಳವರಾಗಿರ್ರಿ. ನಿಮ್ಮ ಗಂಡನಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಆತನು ಪ್ರತಿನಿತ್ಯ ದುಡಿದು ಸಂಪಾದಿಸಿ ತಂದು ನಿಮಗಾಗಿ ಒಂದು ಮನೆಯನ್ನ ಮಾಡಿಟ್ಟಿದ್ದಾನೆ. So that's one thing I want to encourage all of you to do. ನಾನು ನಿಮ್ಗೆಲ್ರಿಗೂ ಆ ಒಂದು ಸಂಗತಿಯನ್ನ ಪ್ರೋತ್ಸಾಹ ಪಡಿಸ್ತೇನೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, and I'm not going to stand here in false humility and say, oh no, don't say all that about me. I accept your thanks. ನಾನು ನಕಲಿ ದೀನತೆಯನ್ನು ಇಲ್ಲಿ ಧರಿಸಿಕೊಂಡು ನಿಂತ್ಕೊಂಡು ಇಲ್ಲ ನಾನು ನಿಮ್ಮ ಕೃತಜ್ಞತೆಯನ್ನು ಸ್ವೀಕರಿಸಿಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ. ನಾನು ಎಲ್ಲರ ಕೃತಜ್ಞತೆಯನ್ನು ಸ್ವೀಕರಿಸಿಕೊಳ್ಳುತ್ತೇನೆ. I accept your gratitude and I appreciate it very much. Those of you, I believe you sincerely said it. ನಿಮ್ಮ ಧನ್ಯತಾ ಭಾವವನ್ನ ಮತ್ತು ನಿಮ್ಮ ಪ್ರಶಂಸೆಯನ್ನ ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ. ನಾನು ನಂಬುತ್ತೇನೆ ನೀವು ಯಥಾರ್ಥವಾಗಿ ಹೇಳ್ತಾ ಇದ್ದೀರಿ ಇದನ್ನ ಅಂತ. You know, sometimes we are very kind to strangers. ಕೆಲವೊಮ್ಮೆ ನಾವು ಈ ಒಂದು ಅಪರಿಚಿತರಿಗೆ ಕರುಣೆ ಉಳ್ಳವರಾಗಿರ್ತೇವೆ. We say thank you to unknown strangers if they did something for us. You know, on a railway station somebody picked up something for us from the which fell down. We say thank you. ನಾವು ಹೊರಗಡೆ ಜನರಿಗೆ ಬಹಳ ಬೇಗ ಕೃತಜ್ಞತೆ ಹೇಳುವವರಾಗಿರ್ತೇವೆ. ರೈಲ್ವೆ ಸ್ಟೇಷನ್ ಅಲ್ಲಿ ಏನಾದರೂ ಎತ್ತಿ ಕೊಡುವಾಗ ನಮಗೆ ಸಹಾಯ ಮಾಡುವಂತವರಿಗೆ ಬೇಗ ಕೃತಜ್ಞತೆ ಹೇಳುವವರಾಗಿರ್ತೇವೆ ನಾವು. But we rarely say thank you to appreciate those whom we are very familiar with. ಆದರೆ ನಮಗೆ ಬಹಳ ಚಿರಪರಿಚಿತ ಇರುವಂತವರಿಗೆ ಕೃತಜ್ಞತೆ ಹೇಳುವಂತ ಅಭ್ಯಾಸವನ್ನ ನಾವು ಹೊಂದಿಕೊಂಡಿರುವುದಿಲ್ಲ. ಅದು ಬಹಳ ವಿರಳ ನಮ್ಮಲ್ಲಿ. I think that's our problem. ನಾನು ನೆನೆಸ್ತೀನಿ ಅದೇ ನಮ್ಮ ದೊಡ್ಡ ಸಮಸ್ಯೆ ಅಂತ. I tell people at least once a year on your parents' birthday, write a thank you note to them. ನಾನು ಜನರಿಗೆ ಹೇಳುತ್ತೇನೆ, ಎಷ್ಟೋ ಸಲ ವರ್ಷಕ್ಕೊಂದು ಸಾರಿನಾದರೂ ಕೂಡ
ನಿಮ್ಮ ತಂದೆ ತಾಯಿ ಹುಟ್ಟು ಹಬ್ಬಕ್ಕೆ ಕೃತಜ್ಞತಾ ಪತ್ರವನ್ನ ಬರೀರಿ ಅಂತ. On your husband's birthday, write a thank you note. On a wife's birthday, once a year. That's not too often. ವರ್ಷದಲ್ಲಿ ಒಂದು ಬಾರಿ, ಯಾವಾಗ್ಲೂ ಅಲ್ಲ, ಗಂಡನ ಅಥವಾ ಹೆಂಡತಿಯ ಹುಟ್ಟುಹಬ್ಬ ಇರುವಾಗ ಒಂದು ಕೃತಜ್ಞತಾ ಪತ್ರವನ್ನ ಬರೀರಿ. Your parents' birthday, your children's birthday, write a thank you note and say how you're thankful for them. ನಿಮ್ಮ ತಂದೆ ತಾಯಿ ಹುಟ್ಟುಹಬ್ಬ ಆಗ್ಬೋದು, ನಿಮ್ಮ ಮಕ್ಕಳ ಹುಟ್ಟುಹಬ್ಬ ಆಗ್ಬೋದು, ಒಂದು ಕೃತಜ್ಞತಾ ಪತ್ರ ಬರೀರಿ. ಹೇಗೆ ನೀವು ಅವರಿಗೆ ಕೃತಜ್ಞತರಾಗಿದ್ದೀರಿ ಎಂಬುದನ್ನ ತಿಳಿಸಿಕೊಡ್ರಿ. ಅದರಲ್ಲಿ We had that practice in our home from the time our children were small. ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗಿಂದಲೇ ಈ ಒಂದು ಅಭ್ಯಾಸವನ್ನ ನಮ್ಮ ಮನೆಯಲ್ಲಿ ರೂಢಿಸಿಕೊಂಡಿದ್ವಿ. I still have some of those thank you notes that one 6-year-old son of mine wrote to his 3-year-old brother in all that baby handwriting. ನನ್ನ 6 ವರ್ಷದ ಮಗನು ಆತನ 3 ವರ್ಷದ ಸಹೋದರನಿಗೆ ಸಣ್ಣ ಕೈಗಳಿಂದ ಕೃತಜ್ಞತಾ ಪತ್ರವನ್ನ ಬರೆದಿರುವಂತ ಗುರುತನ್ನ ನಾನು ಇನ್ನೂ ಕೂಡ ಇಟ್ಕೊಂಡಿದ್ದೀನಿ ನನ್ನ ಬಳಿ. They're very precious to me. ಅದು ನನಗೆ ಬಹಳ ಅಮೂಲ್ಯವಾದಂತವುಗಳು. They didn't have money to buy fancy 35 rupee cards. They just took a scrap of paper and wrote thank you very much, and even wrote to me, thank you dad. 35 ರೂಪಾಯಿ ಕೊಟ್ಟು ದೊಡ್ಡ ಕಾರ್ಡನ್ನ ಕೊಂಡುಕೊಳ್ಳಲು ಶಕ್ತರಿಲ್ಲದಿರುವಾಗಲೂ ಕೂಡ ಒಂದು ಸಣ್ಣ ಹಾಳೆಯಲ್ಲಿ ಕೃತಜ್ಞತಾ ಪತ್ರವನ್ನ ಬರೆದಿರುವುದನ್ನ ನಾನು ನೋಡಿದ್ದೀನಿ ಮತ್ತು ನನಗೂ ಕೂಡ ಬರೆದಿದ್ದಾರೆ ನನ್ನ ಮಕ್ಕಳು. We encouraged our children right from the beginning to write a thank you note on each other's birthday to express appreciation for one another. ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಕಲಿಸಿಕೊಟ್ಟಿದ್ದೇನಪ್ಪ ಅಂದ್ರೆ, ಪ್ರಾರಂಭದಿಂದಲೂ ಪ್ರತಿಯೊಬ್ಬರ ಹುಟ್ಟುಹಬ್ಬಕ್ಕೆ ಕೃತಜ್ಞತಾ ಪತ್ರವನ್ನ ಬರೆಯುವಂತದ್ದನ್ನ ಕಲಿಸಿದ್ದೇವೆ ಮತ್ತು ಅದರ ಮುಖಾಂತರ ಇತರರನ್ನ ಪ್ರಶಂಸಿಸುವಂತೆ ಕಲಿಸಿಕೊಟ್ಟಿದ್ದೇವೆ. It's a habit I learned from Jesus. ಈ ಒಂದು ಹವ್ಯಾಸವನ್ನ ನಾನು ಯೇಸು ಸ್ವಾಮಿಯಿಂದ ಕಲಿತುಕೊಂಡಿದ್ದೇನೆ. And it's a habit particularly we in India have very, very little. We are misers with money. We are much bigger misers with expressing appreciation. ಭಾರತ ದೇಶದಲ್ಲಿ ಈ ಒಂದು ಹವ್ಯಾಸವು ಬಹಳ ಕಡಿಮೆ ಇದೆ. ನಾವು ಹಣವನ್ನ ಉಪಯೋಗಿಸುವುದರಲ್ಲಿ ಜುಗ್ಗರಾಗಿದ್ದೇವೆ. ಅದಕ್ಕಿಂತ ಹೆಚ್ಚಿನ ಜುಗ್ಗರು ನಾವು ಯಾವ್ದ್ರಲ್ಲಪ್ಪ ಅಂದ್ರೆ ಪ್ರಶಂಸಿಸೋದ್ರಲ್ಲಿ.